ನೋಡಿ ಒಂದು ಸ್ವಲ್ಪ ಮೀನು ಎತ್ಕೊಂಡಿದ್ದೀನಿ. ನೋಡಿ ಒಂದು ಸ್ವಲ್ಪ ಮೀನು ಎತ್ಕೊಂಡಿದ್ದೀನಿ. ಅದರಿಂದ ತೊಳೆದು ಇಟ್ಕೊಂಡಿರೋದ್ರಿಂದ ಇದಕ್ಕೆ ಸಾಂಬಾರು ಮಾಡ್ತೀನಿ. ಈಗ ಇಷ್ಟು ಮೀನಿಗೆ ಸಾಂಬಾರು ಮಾಡ್ತೀನಿ. ಈಗ ತೋರಿಸ್ತೀನಿ ಏನೇನು ಹಾಕಬೇಕಂತ. ಇಲ್ಲಿ ನೋಡಿ ಟೊಮೊಟೊನ ಹಿಂಗೆ ಕಿವುಚ್ಕೋಬೇಕು. ಕಟ್ ಮಾಡಿದ್ರೆ ಪೀಸ್ ಪೀಸ್ ಇರುತ್ತೆ ಸಾಂಬಾರಲ್ಲಿ. ಈ ಥರ ಕಿವುಚ್ಕೊಂಡ್ರೆ ತುಂಬ ಚೆನ್ನಾಗಿ ಮಲ್ಟ್ ಆಗಿಬಿಡುತ್ತೆ ಒಗ್ಗರಣೆಯಲ್ಲಿ. ನೋಡಿ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ. ನೋಡಿ ಎಣ್ಣೆಯಲ್ಲೇ ಖಾರ ಹಾಕ್ಕೋತಾ ಇದ್ದೀನಿ. ನೋಡಿ ಈ ಥರ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಖಾರನ. ಈಗ ಟೊಮೊಟೊ ಹಾಕ್ಕೋತೀನಿ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಹುಣಸೆ ರಸ ಬಿಡ್ತಾ ಇದ್ದೀನಿ. ಕಾಲು ಭಾಗ ಲಿಂಬೆ ಗಾತ್ರದ್ದು ಹುಣಸೆ ರಸನ ಬಿಡ್ತಾ ಇದ್ದೀನಿ. ನೆನೆಸಿ ಇಟ್ಕೊಂಡಿದ್ದೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಣ್ಣೆ ಬಿಡ್ತಾ ಇದೆ. ಈ ಥರ ಬೇಯಿಸ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿ ಮಸಾಲೆಯಲ್ಲೇ ಫಿಶ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೋಬೇಕು ಮಸಾಲೆಯಲ್ಲೇ ಎಲ್ಲ ಫಿಶ್ನು. ಈಗ ನೀರು ಹಾಕ್ಕೋತೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ನೋಡಿ ಮಸಾಲೆ ಫಿಶ್ ಹಾಕಿದ್ಮೇಲೆ ಈ ಥರ ಎಣ್ಣೆ ಬಿಡಬೇಕು. ಈಗ ನೀರು ಹಾಕ್ಕೋತೀನಿ. ನೋಡಿ ನೀರು ಹಾಕ್ಕೊಂಡಿದ್ದೀನಿ. ಇದು ಬೇಯಬೇಕು ಚೆನ್ನಾಗಿ ಒಂದು 2-3 ನಿಮಿಷ. ಆಮೇಲೆ ಒಂದು ಸ್ವಲ್ಪ ಕಾರ್ನ್ಫ್ಲವರ್ನ ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ಕೋತೀನಿ. ಇಲ್ಲಿ ನೋಡಿ ನಾನು ಜೋಳದ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಜೋಳದ ಹಿಟ್ಟು ಇಲ್ಲ ಅಂದರೆ ನೀವು ಕಾರ್ನ್ಫ್ಲವರ್ನ ಕಲಿಸ್ಕೊಂಡು ಈ ಥರ ಮಾಡಿಕೊಂಡು ಸಾಂಬಾರಲ್ಲಿ ಹಾಕ್ಕೋಬೇಕು. ಸ್ವಲ್ಪ ತಿಕ್ನೆಸ್ ಬರುತ್ತೆ ಸಾಂಬಾರು. ಇಲ್ಲಿ ನೋಡಿ ಸಾಂಬಾರು ಬೇಯ್ತಾ ಇದೆ. ಇದಕ್ಕೆ ಇದು ಈ ಥರ ಹಾಕ್ಕೋಬೇಕು. ತಿಕ್ನೆಸ್ ಬರುತ್ತೆ ಚೆನ್ನಾಗಿ ಸಾಂಬಾರು. ಸ್ವಲ್ಪ ಬೇಯಬೇಕು. ನೋಡಿ ಈ ಥರ ಇದು ಹಿಟ್ಟು ಕಲಿಸ್ಬಿಟ್ಟು ಹಾಕ್ಬಿಟ್ಟು ಈ ಥರ ಬೇಯಿಸ್ಕೋಬೇಕು 1 ನಿಮಿಷ ಚೆನ್ನಾಗಿ. ಇದಕ್ಕೆ ಓಂಕಾಳು ಹಾಕ್ತೀನಿ. ಈಗ ನಾನು ಇದು ಓಂಕಾಳನ್ನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೋತೀನಿ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಫಿಶ್ ವಾಸನೆ ಇರಲ್ಲ ಇದು ಹಾಕ್ಕೊಂಡ್ರೆ. ನೋಡಿ ಈ ಥರ ಕ್ರಷ್ ಮಾಡಿಬಿಟ್ಟು ಸಾಂಬಾರಲ್ಲಿ ಹಾಕ್ಕೋಬೇಕು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದರಿಂದ ಸ್ಮೆಲ್ಲು ಇರಲ್ಲ. ಫಿಶ್ ಸ್ಮೆಲ್ ಇರೋದೇ ಇಲ್ಲ ಇದರಿಂದ. ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು.